ಓಂ ನಮೋ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 15ನೇ ತಾರೀಕಿನಂದು ಮಹಾಶಿವರಾತ್ರಿ ಇದೆ. ಆ ಒಂದು ಮಹಾಶಿವರಾತ್ರಿಯಲ್ಲಿ ಮಕರ ರಾಶಿಯವರ ಗ್ರಹ ಸಂಚಾರದಿಂದ ಆಗುವಂಥ ಬದಲಾವಣೆಗಳು ಯಾವುದು ಅಂತ ನಾನು ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಇದ್ದಾನೆ. ಇದರಿಂದ ಶಿವರಾತ್ರಿಯ ನಂತರ ನಿಮ್ಮ ಮೇಲೆ ಇರುವಂತಹ ಮಾನಸಿಕ ಒತ್ತಡಗಳು ದೂರವಾಗುವಂತ ಸಾಧ್ಯತೆಗಳಿದೆ. ಹಣಕಾಸಿನ ವಿಚಾರದಲ್ಲಿ ಶಿಸ್ತು ದೊರೆಯುವಂಥದ್ದು. ಇನ್ನು ಗುರುವು 5 ಮತ್ತು 6ನೇ ಮನೆಯಲ್ಲಿ ಪ್ರಭಾವ ಬೀರುತ್ತಾ ಇರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗ್ತದೆ. ಹಳೆ ಕಾಯಿಲೆಯಿಂದ ಮುಕ್ತಿ ಪಡೆಯಲು ಗುರು ಸಹಾಯ ಮಾಡುತ್ತಾನೆ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ರಾಹು 3ನೇ ಮನೆಯಲ್ಲಿ ಇರುವಂತದ್ದು ನಿಮಗೆ ಸಾಹಸ ಪ್ರಾಪ್ತಿಯನ್ನು ನೀಡುವಂಥದ್ದು, ಸಣ್ಣ ಪ್ರಯಾಣಗಳಿಂದ ದೊಡ್ಡ ಲಾಭವಾಗುವಂಥದ್ದು. ಕೇತು 9ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುವಂಥದ್ದು. ಇನ್ನು ವೃತ್ತಿ ಮತ್ತು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಉದ್ಯೋಗಿಗಳಿಗೆ ಈಗ ಒಂದು ಶುಭ ಕಾಲ ಆರಂಭ ಅಂತಾನೆ ಹೇಳ್ಬೋದು. ಸ್ಥಗಿತಗೊಂಡಿರತಕ್ಕಂಥ ಪ್ರಮೋಷನ್ ವಿಚಾರಗಳು ಈಗ ನೆರವೇರುವಂಥದ್ದು. ಕಬ್ಬಿಣ, ತೈಲ, ಕೃಷಿ, ತಾಂತ್ರಿಕ ವಿಚಾರಗಳಲ್ಲಿ ಇವರಿಗೆ ಯಶಸ್ಸು ದೊರೆಯುವಂಥದ್ದು. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅತಿ ಹೆಚ್ಚು ಯಶಸ್ಸು ದೊರೆಯುವಂಥದ್ದು. ಇನ್ನು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯಾಪಾರಸ್ಥರು ಈ ಒಂದು ಹೂಡಿಕೆಯಲ್ಲಿ ಹೊಸ ಕೆಲಸ ಮಾಡುವುದರ ಬಗ್ಗೆ ಅಂಜುವಂಥ ಅವಶ್ಯಕತೆ ಇಲ್ಲ. ಹಳೆ ಬಾಕಿಗಳು ವಸೂಲಿ ಆಗುವಂಥದ್ದು. ರಿಯಲ್ ಎಸ್ಟೇಟ್ ಮತ್ತು ಕಾಂಟ್ರಾಕ್ಟ್ ವಿಚಾರದಲ್ಲಿ ಇರುವಂಥವರಿಗೆ ಶಿವನ ಕೃಪೆಯಿಂದ ಅತಿ ಹೆಚ್ಚು ಲಾಭದಾಯಕವಾಗಿ ಪ್ರಾಪ್ತವಾಗುವಂಥದ್ದು. ಪಾರ್ಟ್ನರ್ಶಿಪ್ ಜೊತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕಾದ್ರೆ ಹಳೆ ಒಂದು ವಿಚಾರಗಳ ಬಗ್ಗೆ ಏನು ಮನಸ್ಸಿನ ಒಂದು ಬೇಜಾರಿರುವಂಥದ್ದು ಈ ಒಂದು ಸಮಯದಲ್ಲಿ ಶಿವನಿಂದ ಅದು ದೂರವಾಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ಇದು ಒಂದು ಚೇತರಿಕೆ ಸಮಯ. ಹಣದ ಅರಿವು ಹೆಚ್ಚಾದರೂ ಸಹ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಣ ಉಣಿಸಲು ಇದು ಸ್ವಲ್ಪ ಕಷ್ಟವಾಗುವಂಥದ್ದು. ಅನಗತ್ಯ ಕುಟುಂಬದ ಖರ್ಚುಗಳ ಬಗ್ಗೆ ಸ್ವಲ್ಪ ಕಡಿವಾಣ ಹಾಕಿ ಪಿತ್ರಾರ್ಜಿತ ಆಸ್ತಿಯ ಒಂದು ಹಂಚಿಕೆಯಲ್ಲಿ ನಿಮಗೆ ಹೆಚ್ಚಿನ ಲಾಭದಾಯಕವಾಗಿ ಸೇರುವಂಥದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೇಮಿಗಳ ನಡುವೆ ಇರುವಂತಹ ಅಡೆತಡೆಗಳು ನಿವಾರಣೆ ಆಗುವಂಥದ್ದು. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾಕಾಲ ಇರುವಂಥದ್ದು. ಕೆಲವೊಂದಿಷ್ಟು ಮಾತುಗಳಿಂದ ಸಂಬಂಧ ಕೆಡದಂತೆ ಎಚ್ಚರ ವಹಿಸಿ. ಮಕ್ಕಳ ಪ್ರಗತಿಯಿಂದ ಮನೆಯಲ್ಲಿ ಸಂತೋಷವಾದಂಥ ವಾತಾವರಣ ಲಭಿಸುವಂಥದ್ದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ದೃಷ್ಟಿಯಿಂದ ಹಲ್ಲು ನೋವು, ಕಾಲಿನ ನೋವು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಮಾನಸಿಕ ನೆಮ್ಮದಿಗಾಗಿ ಶಿವನ ಒಂದು ನಾಮಸ್ಮರಣೆ ಮಾಡಿ. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಶಿವರಾತ್ರಿಯೊಂದು ಕಪ್ಪು ಎಳ್ಳು ಮಿಶ್ರಿತ ಜಲದಿಂದ ಅಭಿಷೇಕ ಮಾಡಿ ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸಿ ಓಂ ನಮೋ ಶಿವಾಯ ಎನ್ನುವ ಮಂತ್ರದ ಜೊತೆಗೆ ಶನಿ ದೇವನ ಜಪಾನ ಮಾಡಿ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ 8, 4 ಮತ್ತು 5. ಈ ಒಂದು ರಾಶಿಯವರಿಗೆ ನಿಮ್ಮ ಬದುಕಿನಲ್ಲಿ ಇರುವಂತಹ ಎಲ್ಲಾ ಸಂಕಷ್ಟಗಳು ಕರಗಿ ಹೋಗಲಿ. ಇದಾಗಿತ್ತು ಮಕರ ರಾಶಿಯವರ ಮಹಾಶಿವರಾತ್ರಿಯ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಒಂದು ಸಮಸ್ಯೆಯಲ್ಲಿ ನರಳುತ್ತಾ ಇದ್ದೀರಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಆಸ್ತಿ ವಿಚಾರ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ಮಾಡಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುವಂಥದ್ದು. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.